ದಕ್ಷಿಣದ ಅಶೋಕ ಚಕ್ರವರ್ತಿ 1ನೆಯ ಅಮೋಘ ವರ್ಷ ನೃಪತುಂಗ. ಹೇ ಗಾಯ್ಸ್, ನಮಸ್ಕಾರ ಕರುನಾಡು. ಇವತ್ತು ನಾವು ಮಾತಾಡ್ತಿರೋದು ಒಬ್ಬ ಮಾಮೂಲಿ ರಾಜನ ಬಗ್ಗೆ ಅಲ್ಲ. ನಮ್ಮ ಕರುನಾಡಿನ ಗತ್ತೇನು, ಕನ್ನಡಿಗರ ತಾಕತ್ತೇನು ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ಒಬ್ಬ ರಿಯಲ್ ಬಾಸ್ ಬಗ್ಗೆ. ನೀವು ಹಿಸ್ಟರಿ ಬುಕ್ಗಳಲ್ಲಿ 9ನೇ ಶತಮಾನದ ಕಥೆಗಳನ್ನ ಓದಿರಬಹುದು. ಆ ಟೈಮಲ್ಲಿ ಉತ್ತರ ಭಾರತದ ಕನೌಜ್ ನಗರಕ್ಕೋಸ್ಕರ ಬಂಗಾಳದ ಪಾಲರು, ಗುರ್ಜರ ಪ್ರತಿಹಾರರು ಮತ್ತು ನಮ್ಮ ದಕ್ಷಿಣ ಕನ್ನಡದ ರಾಷ್ಟ್ರಕೂಟರ ಮಧ್ಯೆ ತ್ರಿಪಕ್ಷೀಯ ಸಂಘರ್ಷ ನಡೆದಿತ್ತು. ಕ್ರಿಸ್ತಶಕ 753ರಲ್ಲಿ ದಂತಿದುರ್ಗ ಸ್ಥಾಪನೆ ಮಾಡಿದ ಈ ರಾಷ್ಟ್ರಕೂಟ ಸಾಮ್ರಾಜ್ಯ ಅಪ್ಪಟ ಕನ್ನಡಿಗರದ್ದು. ಈ ಸಾಮ್ರಾಜ್ಯನ 3ನೇ ಗೋವಿಂದ ಅನ್ನೋ ಮಹಾಶೂರ ಕಟ್ಟಾಳಿದ. ಆದರೆ ಬರೀ ಕತ್ತಿ ಬೀಸೋದ್ರಿಂದ ಸಾಮ್ರಾಜ್ಯ ಉಳಿಯಲ್ಲ, ಅದಕ್ಕೆ ತಲೆ ಕೂಡ ಓಡಿಸಬೇಕು ಅಂತ ಪ್ರೂವ್ ಮಾಡಿದವರೇ ನಮ್ಮ ಇವತ್ತಿನ ಹೀರೋ. ಅವರೇ 64 ವರ್ಷಗಳ ಕಾಲ ಈ ಮಣ್ಣನ್ನ ಆಳಿದ ಗ್ರೇಟೆಸ್ಟ್ ಎಂಪರರ್, ದಕ್ಷಿಣದ ಅಶೋಕ ಅಂತಲೇ ಫೇಮಸ್ ಆಗಿರೋ ಚಕ್ರವರ್ತಿ 1ನೆಯ ಅಮೋಘ ವರ್ಷ ನೃಪತುಂಗ. ಬನ್ನಿ ಇವರ ಲೈಫ್ ಸ್ಟೋರಿ ನೋಡೋಣ. ಇವರ ಹುಟ್ಟೆ ಒಂದು ಎಪಿಕ್ ಸ್ಟೋರಿ. ಕ್ರಿಸ್ತಶಕ 800ರಲ್ಲಿ ಇವರ ಅಪ್ಪ 3ನೇ ಗೋವಿಂದ ಉತ್ತರ ಭಾರತದಲ್ಲಿ ಪ್ರತಿಹಾರರನ್ನ ಧೂಳಿಪಟ ಮಾಡಿ ವಾಪಸ್ ಬರ್ತಿರ್ತಾರೆ. ಆ ಟೈಮಲ್ಲಿ ನರ್ಮದಾ ನದಿ ತೀರದ ಶ್ರೀಭವನ ಅನ್ನೋ ಜಾಗದಲ್ಲಿ ಈ ನೃಪತುಂಗನ ಜನ್ಮ ಆಗುತ್ತೆ. ಇವರ ಒರಿಜಿನಲ್ ಹೆಸರು ಶರ್ವ ಅಥವಾ ಶ್ರವಣ. ಈ ಮ್ಯಾಟರ್ ನಮಗೆ ಕ್ರಿಸ್ತಶಕ 803ರ ಮಣ್ಣೆ ಶಾಸನ ಮತ್ತು 871ರ ಸಂಜಾನ ತಾಮ್ರಪಟಗಳಿಂದ ಪಕ್ಕ ಪ್ರೂಫ್ ಜೊತೆ ಸಿಗುತ್ತೆ. ಆದರೆ ಕ್ರಿಸ್ತಶಕ 814, 815ರ ಟೈಮಲ್ಲಿ ಅಪ್ಪ ಹಠಾತ್ ತೀರಿಕೊಳ್ತಾರೆ. ಆಗ ಇವರಿಗೆ ಜಸ್ಟ್ 14 ವರ್ಷ ವಯಸ್ಸು. 14 ವರ್ಷದ ಹುಡುಗ ಸಿಂಹಾಸನ ಏರಿದ ತಕ್ಷಣ ಸುಮ್ಮನಿರ್ತಾರ ವಿರೋಧಿಗಳು. ಸ್ವಂತ ಮಂತ್ರಿಗಳು, ಸಂಬಂಧಿಕರು, ಸಾಮಂತ ರಾಜರೆಲ್ಲ ಬಂಡಾಯ ಹೇಳ್ತಾರೆ. ಇದರ ಎಫೆಕ್ಟ್ ಇಂದ ಕ್ರಿಸ್ತಶಕ 818ರಿಂದ 820ರ ನಡುವೆ ನಮ್ಮ ನೃಪತುಂಗ ತನ್ನ ಸಿಂಹಾಸನ ಕಳೆದುಕೊಂಡು ಅಜ್ಞಾತವಾಸ ಅನುಭವಿಸಬೇಕಾಗುತ್ತೆ. ಆದರೆ ಕನ್ನಡಿಗನ ರಕ್ತ ಸುಮ್ಮನೆ ಕೋರುತ್ತಾ. ಇವರಿಗೆ ಬ್ಯಾಕ್ ಬೋನ್ ಆಗಿ ನಿಂತದ್ದು ಇವರ ಪೋಷಕ ಗುಜರಾತ್ ರಾಷ್ಟ್ರಕೂಟ ಬ್ರಾಂಚ್ನ ಕಕ್ಕ ಪಾತಮಲ್ಲ ಮತ್ತು ಡೆಡ್ಲಿ ಸೇನಾಧಿಪತಿ ಬಂಕೇಶ. ಇವರಿಬ್ಬರ ಸಪೋರ್ಟ್ ಇಂದ ಕಂಬ್ಯಾಕ್ ಮಾಡಿದ ನೃಪತುಂಗ ಬಂಡುಕೋರರನ್ನೆಲ್ಲ ಚಚ್ಚಿ ಹಾಕಿ ಕ್ರಿಸ್ತಶಕ 821ರ ಹೊತ್ತಿಗೆ ಮತ್ತೆ ಸಿಂಹಾಸನ ಏರಿ ತನ್ನ ಪವರ್ ತೋರಿಸಿದರು. ನೃಪತುಂಗರಿಗೆ ಗೊತ್ತಿತ್ತು, ಬರೀ ಯುದ್ಧ ಮಾಡ್ತಾ ಹೋದ್ರೆ ಸಾಮ್ರಾಜ್ಯದ ಬೊಕ್ಕಸ ಖಾಲಿ ಆಗುತ್ತೆ ಅಂತ. ಅವರ ಡಿಪ್ಲೊಮಸಿ ಲೆವೆಲ್ ಬೇರೆನೇ ಇತ್ತು. ದಕ್ಷಿಣದಲ್ಲಿ ಪಶ್ಚಿಮ ಗಂಗರು ಸಖತ್ ಕಾಟ ಕೊಡ್ತಿದ್ರು. 2ನೇ ಶಿವಮಾರ ಬಂಡಾಯ ಎದ್ದಾಗ ಕ್ರಿಸ್ತಶಕ 816ರಲ್ಲಿ ಅವನನ್ನ ಯುದ್ಧದಲ್ಲಿ ಮುಗಿಸಿದರು. 817ರಲ್ಲಿ ರಾಜಮಲ್ಲನನ್ನು ಮಣಿಸಿದರು. ಆದರೆ ಕ್ರಿಸ್ತಶಕ 868ರಲ್ಲಿ ಗಂಗರ ದೊರೆ ರಾಚಮಲ್ಲ ರಾಜರಾಮುಡು ಕದನದಲ್ಲಿ ರಾಷ್ಟ್ರಕೂಟ ಸೇನಾಪತಿ ಬಂಕೇಶನನ್ನೇ ಸೋಲಿಸಿಬಿಟ್ಟ. ಆಗ ನೃಪತುಂಗ ಏನು ಮಾಡಿದರು ಗೊತ್ತಾ? ಎನಿಮಿಗಳನ್ನ ರಿಲೇಟಿವ್ಸ್ ಮಾಡಿಕೊಂಡು ಬಿಟ್ಟ. ತನ್ನ ಮಗಳಾದ ಚಂದ್ರಬಲಬ್ಬೆಯನ್ನ ಗಂಗರಾಜ 1ನೆಯ ಬೂತುಗನಿಗೆ ಕೊಟ್ಟು ಮದುವೆ ಮಾಡಿದರು. ಇನ್ನೊಬ್ಬ ಮಗಳು ರೇವಕನಿಮಡಿಯನ್ನ ರಾಜಕುಮಾರ ಎರೆಗಂಗನಿಗೆ ಕೊಟ್ಟರು. ಮ್ಯಾಟರ್ ಅಲ್ಲೇ ಕ್ಲೋಸ್. ಗಡಿಯಲ್ಲಿ ಫುಲ್ ಪೀಸ್. ಇದೇ ಟೈಮಲ್ಲಿ ಆಂಧ್ರ ಪ್ರದೇಶದ ವೆಂಗಿಯ ಪೂರ್ವ ಚಾಲುಕ್ಯರ ಜೊತೆ ಮಾತ್ರ ಮೈಂಡ್ ಬ್ಲೋಯಿಂಗ್ ಯುದ್ಧಗಳು ನಡೆಯಿತು. ಚಾಲುಕ್ಯರ ಇಮ್ಮಡಿ ವಿಜಯಾದಿತ್ಯ ಸ್ತಂಭಕೋಟೆಯನ್ನ ವಶಪಡಿಸಿಕೊಂಡಾಗ ನೃಪತುಂಗ ಸುಮ್ಮನಿರ್ಲಿಲ್ಲ. ವಿಂಗವಲ್ಲಿ ಕದನದಲ್ಲಿ ತನ್ನ ಪೂರ್ಣ ಸೇನಾ ಬಲದೊಂದಿಗೆ ಅಟ್ಯಾಕ್ ಮಾಡಿದರು. ಬಾಗುಮ್ರಾ ಶಾಸನದಲ್ಲಿ ಚಾಲುಕ್ಯರ ಸೇನೆಯನ್ನ ಚಾಲುಕ್ಯರ ಸಾಗರ ಅಂತ ಕರೆದಿದ್ದಾರೆ. ಆ ಸಾಗರವನ್ನೇ ತಡೆದು ನಿಲ್ಲಿಸಿದ ಕೀರ್ತಿ ನೃಪತುಂಗರದ್ದು. ಕ್ರಿಸ್ತಶಕ 846ರಲ್ಲಿ ಚಾಲುಕ್ಯ 5ನೇ ವಿಷ್ಣುವರ್ಧನನನ್ನ ಕೊಂದಾಗ ಅವರಿಗೆ ಸಿಕ್ಕ ಬಿರುದು ವೀರನಾರಾಯಣ. ದಕ್ಷಿಣದಲ್ಲಿ ಪಲ್ಲವರ ಜೊತೆಗೂ ಸೇಮ್ ಟ್ರಿಕ್. ಪಲ್ಲವ ದೊರೆ 3ನೇ ನಂದಿವರ್ಮನಿಗೆ ರಾಷ್ಟ್ರಕೂಟ ರಾಜಕುಮಾರಿ ಶಂಕಾಳನ್ನ ಕೊಟ್ಟು ಮದುವೆ ಮಾಡಿದರು. ಅವರ ಮಗನಿಗೆ ನೃಪತುಂಗ ಅಂತಾನೆ ಹೆಸರಿಟ್ಟರು. ಉತ್ತರ ಭಾರತದ ಕಡೆ ಬರೀ ಡಿಫೆನ್ಸಿವ್ ಆಟ ಆಡಿದ. ಕ್ರಿಸ್ತಶಕ 871ರ ಸಂಜಾನ ತಾಮ್ರಪಟಗಳ ಪ್ರಕಾರ ಅಂಗ, ವಂಗ, ಮಗಧ, ಮಾಳವ ರಾಜರೆಲ್ಲ ಇವರಿಗೆ ಹೆದರುತ್ತಿದ್ರು. ಇವರ ರೇಂಜ್ ಎಷ್ಟಿತ್ತೆಂದರೆ ಲಂಕೆಯ ರಾಜ ತಾನಾಗಿಯೇ ತನ್ನ ಮತ್ತು ಬುದ್ಧನ ಪ್ರತಿಮೆಗಳನ್ನ ಕಾಣಿಕೆಯಾಗಿ ಕಳಿಸಿಕೊಟ್ಟಿದ್ದ. ಇವರ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಗೊತ್ತಾ? ಇವತ್ತಿನ ಡೆಮೊಕ್ರಸಿ ತರಾನೇ ವಿಕೇಂದ್ರೀಕರಣ ಆಗಿತ್ತು. ರಾಜನಿಗೆ ಹೆಲ್ಪ್ ಮಾಡಲು ಮಂತ್ರಿ ಪರಿಷತ್ ಇತ್ತು. ಪ್ರಧಾನಮಂತ್ರಿ, ಮಹಾಸಂಧಿ ವಿಗ್ರಹಿಕ ಅಂದರೆ ವಿದೇಶಾಂಗ ಸಚಿವ, ಮಹಾದಂಡನಾಯಕ ಎಲ್ಲರೂ ಇದ್ರು. ಇಡೀ ಸಾಮ್ರಾಜ್ಯವನ್ನ 16 ರಾಷ್ಟ್ರಗಳಾಗಿ ವಿಂಗಡಿಸಿದ್ರು. ರಾಷ್ಟ್ರದ ಕೆಳಗೆ ವಿಷಯ, ಅದರ ಕೆಳಗೆ 50ರಿಂದ 70 ಹಳ್ಳಿಗಳ ಭುಕ್ತಿ, ಆಮೇಲೆ ನಾಡು ಮತ್ತು ಗ್ರಾಮ.
ಇದೇ ಟೈಮಲ್ಲಿ ಕ್ರಿಸ್ತಶಕ 851ರಲ್ಲಿ ಅರಬ್ ಪ್ರವಾಸಿ ಸುಲೈಮಾನ್ ಅಲ್ ತಾಜಿರ್ ನಮ್ಮ ಕರ್ನಾಟಕಕ್ಕೆ ವಿಸಿಟ್ ಮಾಡ್ತಾನೆ. ಆತ ತನ್ನ ಬುಕ್ನಲ್ಲಿ ನೃಪತುಂಗನ ಸಾಮ್ರಾಜ್ಯವನ್ನ ಬಲ್ಹಾರ ಅಂತ ಕರೆದು ಇಲ್ಲಿನ ಸೇನೆಯಲ್ಲಿ 90,000 ಅಶ್ವದಳ ಇತ್ತು ಅಂತ ಬರೆದಿದ್ದಾನೆ. ಅಷ್ಟೇ ಅಲ್ಲ, ನೃಪತುಂಗನ ಕಿಂಗ್ಡಮ್ ಅನ್ನ ಅಂದಿನ ಜಗತ್ತಿನ ಟಾಪ್ 4 ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಡಿಕ್ಲೇರ್ ಮಾಡಿದ. ಮಿಕ್ಕ 3 ಯಾವುವು ಅಂದ್ರೆ ಅಬ್ಬಾಸಿದ್ ಕ್ಯಾಲಿಫೇಟ್, ಬೈಜಾಂಟೈನ್ ಸಾಮ್ರಾಜ್ಯ ಮತ್ತು ಚೀನಾದ ಟ್ಯಾಂಗ್ ಸಾಮ್ರಾಜ್ಯ. ನೋಡಿ ನಮ್ಮ ಕನ್ನಡಿಗರ ರೇಂಜ್ ಗ್ಲೋಬಲ್ ಲೆವೆಲ್ನಲ್ಲಿ ಎಲ್ಲಿತ್ತು ಅಂತ. ಇನ್ನು ಇವರು ಕಟ್ಟಿದ ಹೊಸ ರಾಜಧಾನಿ ಮಾನ್ಯಖೇಟ, ಇಂದಿನ ಮಳಖೇಡ. ಕಾಗಿನ ನದಿ ದಡದಲ್ಲಿ ಕಟ್ಟಿದ ಈ ಸಿಟಿ ಹೇಗಿತ್ತೆಂದರೆ ದೇವಲೋಕದ ಇಂದ್ರನ ಅಮರಾವತಿನೇ ನಾಚುವಂತಿತ್ತು ಅಂತ ಶಾಸನಗಳು ಹೇಳ್ತವೆ. ಈ ಕೋಟೆಗೆ ಬರೋಬ್ಬರಿ 52 ಬುರುಜುಗಳು, 4 ಪ್ರವೇಶ ದ್ವಾರಗಳಿದ್ದವು. ಇತಿಹಾಸಕಾರ ಎಸ್.ಕೆ. ಜೋಶಿ ಅವರ ಪ್ರಕಾರ ಇದು ಆ ಕಾಲದ ಜಗತ್ತಿನ 30 ಬೆಸ್ಟ್ ಕೋಟೆಗಳಲ್ಲಿ ಒಂದಾಗಿತ್ತು. ಪಟ್ಟದಕಲ್ಲಿನ ಜೈನ ನಾರಾಯಣ ದೇವಾಲಯ ಕಟ್ಟಿತ್ತು ಇದೇ ಟೈಮಲ್ಲಿ. ಯುದ್ಧ ಕೋಟೆ ಆಯಿತು. ಇನ್ನು ಕನ್ನಡಿಗರ ಅಸ್ಮಿತೆಯ ವಿಚಾರಕ್ಕೆ ಬರೋಣ. ನಮ್ಮ ಕನ್ನಡ ಭಾಷೆಗೆ ಒಂದು ಕ್ಲಾಸಿಕ್ ಟಚ್ ಕೊಟ್ಟಿದ್ದೇ ನೃಪತುಂಗ. ಕ್ರಿಸ್ತಶಕ 850ರಲ್ಲಿ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ ರಚನೆ ಆಯಿತು. ಇದನ್ನ ಬರೆದದ್ದು ಆಸ್ಥಾನ ಕವಿ ಶ್ರೀ ವಿಜಯ ಅಂತ ಸ್ಕಾಲರ್ಸ್ ಹೇಳ್ತಾರೆ. ಆದರೆ ಇದರೊಳಗೆ ನೃಪತುಂಗ ದೇವಾನುಮತ ಅನ್ನೋ ಪದ ಇದೆ. ಅಂದ್ರೆ ಖುದ್ದು ರಾಜನೇ ಇದನ್ನ ಗೈಡ್ ಮಾಡಿದ್ದ ಎಂದು ಕೂಡ ಹೇಳಲಾಗುತ್ತದೆ. ಈ ಬುಕ್ ನಲ್ಲಿ ಕನ್ನಡ ನಾಡಿನ ಬಾರ್ಡರ್ ಬಗ್ಗೆ ಬರೆದಿರೋ ಆ ಲೈನ್ಗಳಿಗೆ ಇವತ್ತಿಗೂ ಕನ್ನಡಿಗರಿಗೆ ಗೂಸ್ ಬಂಪ್ಸ್ ಬರುತ್ತೆ. ಕಾವೇರಿಯಿಂದ ಗೋದಾವರಿವರೆಮಿದ್ದ ನಾಡಾದ ಕನ್ನಡದೋಳ್, ಅಂದ್ರೆ ಕಾವೇರಿಯಿಂದ ಗೋದಾವರಿಯವರೆಗೂ ಇರೋ ಭವ್ಯ ನಾಡೇ ನಮ್ಮ ಕನ್ನಡ ನಾಡು. ಇಲ್ಲಿನ ಜನರ ನಾಲೆಡ್ಜ್ ಬಗ್ಗೆ ಕವಿ ಹೇಳ್ತಾನೆ. ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್, ಅಂದ್ರೆ ನಮ್ಮ ಕನ್ನಡಿಗರು ಸ್ಕೂಲಿಗೆ ಹೋಗಿ ಓದಿಲ್ಲ ಅಂದ್ರೂನು ಹುಟ್ಟಿನಿಂದಲೇ ಕಾವ್ಯ ಅರ್ಥ ಮಾಡಿಕೊಳ್ಳುವಷ್ಟು ಸ್ಮಾರ್ಟ್ ಆಗಿದ್ರು ಅಂತ. ಇದು ಕನ್ನಡಿಗರ ಬಗ್ಗೆ 9ನೇ ಶತಮಾನದಲ್ಲೇ ಕೊಟ್ಟಿರೋ ಸರ್ಟಿಫಿಕೇಟ್. ಕಿಸುವಳದು, ಕೊಪ್ಪಣ, ಪುಲಿಗೆರೆ, ಓಂಕುಂದಗಳನ್ನ ತಿರುಳುಗನ್ನಡ ಅಂತ ಈ ಬುಕ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಕವಿರಾಜ ಮಾರ್ಗಕ್ಕಿಂತ ಮುಂಚೆ ಇದ್ದ ವಿಮಲ, ಉದಯ, ದುರ್ವಿನೀತ ಅನ್ನೋ ಹಳೆ ಕವಿಗಳ ಹೆಸರು ಇದರಲ್ಲಿದೆ. ಬರೀ ಕನ್ನಡ ಮಾತ್ರವಲ್ಲ, ಸಂಸ್ಕೃತಕ್ಕೂ ನೃಪತುಂಗರ ಆಸ್ಥಾನ ಫೇಮಸ್. ವಯಸ್ಸಾದ ಮೇಲೆ ರಾಜ್ಯಾಡಳಿತದಿಂದ ಬ್ರೇಕ್ ತಗೊಂಡು ನೃಪತುಂಗ ತಾನೇ ಸ್ವತಃ ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ರತ್ನಮಾಲಿಕಾ ಅನ್ನೋ ಸೂಪರ್ ಹಿಟ್ ಬುಕ್ ಬರೆದರು. ಇದು ಎಷ್ಟು ಫೇಮಸ್ ಅಂದ್ರೆ ಟಿಬೇಟಿಯನ್ ಭಾಷೆಗೂ ಟ್ರಾನ್ಸ್ಲೇಟ್ ಆಗಿತ್ತು. ಇದರಲ್ಲಿ 67 ಶ್ಲೋಕಗಳಿವೆ. ವಿಷ ಯಾವುದು ಅಂತ ಕೇಳಿ ಗುರುಗಳ ಹಿರಿಯರ ಮಾತನ್ನ ಧಿಕ್ಕರಿಸೋದು ಅಂತ ಉತ್ತರ ಕೊಡ್ತಾರೆ. ಸತ್ಯ ಯಾವುದು ಅಂದ್ರೆ ಭೂತೈತಂ, ಎಲ್ಲಾ ಜೀವಿಗಳ ಕಲ್ಯಾಣ ಅಂತಾರೆ. ಇದೇ ಟೈಮಲ್ಲಿ ಗಣಿತದ ಲೆವೆಲ್ ಎಲ್ಲಿತ್ತು ಗೊತ್ತಾ? ಕ್ರಿಸ್ತಶಕ 850ರಲ್ಲಿ ಜೈನ ಗಣಿತಜ್ಞ ಮಹಾವೀರಾಚಾರ್ಯ ಗಣಿತ ಸಾರ ಸಂಗ್ರಹ ಅನ್ನೋ ಮ್ಯಾಥ್ಸ್ ಬುಕ್ ಬರೆದ. ಭಿನ್ನ ರಾಶಿಗಳು, ಸೊನ್ನೆಯ ಬಳಕೆ, ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಎಲ್ಲದರ ಬಗ್ಗೆ ಇದರಲ್ಲಿ ಇತ್ತು. ಇನ್ನು ಜಿನಸೇನಾಚಾರ್ಯರು ಮಹಾಪುರಾಣ ಬರೆದ್ರು. ಶಕಟಾಯನ ಅಮೋಘ ವೃತ್ತಿ ಬರೆದ. ಇಷ್ಟೆಲ್ಲ ಸಾಧನೆ ಮಾಡಿದ ನೃಪತುಂಗ ಪಕ್ಕಾ ದಿಗಂಬರ ಜೈನ ಧರ್ಮದ ಫಾಲೋವರ್. ಆದರೆ ಅವರ ಸೆಕ್ಯುಲರಿಸಂ ನೋಡಿ. ಕ್ರಿಸ್ತಶಕ 871ರ ಸಂಜಾನ ತಾಮ್ರಪಟಗಳಲ್ಲಿ ಒಂದು ಮೈಜುಮ್ ಅನ್ನಿಸೋ ಘಟನೆ ಇದೆ. ರಾಜ್ಯದಲ್ಲಿ ಬರಗಾಲ, ಸಾಂಕ್ರಾಮಿಕ ರೋಗ ಬಂದಾಗ ತನ್ನ ಪ್ರಜೆಗಳನ್ನ ಕಾಪಾಡೋ ತಾಯಿ ಅಂತ ಬೇಡಿಕೊಂಡು ನೃಪತುಂಗ ತನ್ನ ಎಡಗೈನ ಬೆರಳನ್ನೇ ಕತ್ತರಿಸಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿಗೆ ಬಲಿಯಾಗಿ ಅರ್ಪಿಸಿದರಂತೆ. ಜೈನ ರಾಜ ಹಿಂದೂ ದೇವಿಗೆ ತನ್ನ ಬೆರಳನ್ನೇ ಕತ್ತರಿಸಿಕೊಟ್ಟ ತ್ಯಾಗಮಯಿ. ಅದಕ್ಕೆ ಅವರನ್ನು ಪುರಾಣದ ಬಲಿ ಶಿಬಿ ಚಕ್ರವರ್ತಿಗಳಿಗೆ ಹೋಲಿಸುತ್ತಾರೆ. ನೃಪತುಂಗ, ಅತಿಶಯದವಳ, ರಟ್ಟಮಾರ್ತಾಂಡ, ಶ್ರೀವಲ್ಲಭ, ವೀರನಾರಾಯಣ, ನರಲೋಕಚಂದ್ರ ಇವೆಲ್ಲ ಆತನ ಬಿರುದುಗಳು. ತನ್ನ 64 ವರ್ಷಗಳ ಸಕ್ಸಸ್ಫುಲ್ ರೂಲಿಂಗ್ ಮುಗಿಸಿ ಕ್ರಿಸ್ತಶಕ 877ರ ಸುಮಾರಿಗೆ ತನ್ನ ಮಗ 2ನೇ ಕೃಷ್ಣನಿಗೆ ಸಿಂಹಾಸನ ಬಿಟ್ಟುಕೊಟ್ಟು ಆಧ್ಯಾತ್ಮದ ಕಡೆ ಹೊರಟು ಬಿಟ್ಟ. ಕ್ರಿಸ್ತಶಕ 878ರಲ್ಲಿ ಆತ ಇಹಲೋಕ ತ್ಯಜಿಸಿದ. ಮಳಖೇಡದ ಕೋಟೆ ಇವತ್ತು ನಶಿಸಿ ಹೋಗಿರಬಹುದು. ಆದರೆ 814ರಿಂದ 878ರವರೆಗೆ ಅವರು ಕಟ್ಟಿದ ಕನ್ನಡದ ಅಸ್ಮಿತೆ, ಸಾಹಿತ್ಯದ ಪರಂಪರೆ ಇವತ್ತಿಗೂ ಕನ್ನಡಿಗರ ರಕ್ತದಲ್ಲಿ ಹರಿತಿದೆ. ಸೇನಾಬಲದಿಂದ ಸಾಮ್ರಾಜ್ಯ ಕಟ್ಟಿದವರು ಅನೇಕರು, ಆದರೆ
ಪ್ರೀತಿ, ಸಾಹಿತ್ಯ ಮತ್ತು ತ್ಯಾಗದಿಂದ ಸಾಮ್ರಾಜ್ಯ ಕಟ್ಟಿದವರು ದಕ್ಷಿಣದ ಅಶೋಕ, ನಮ್ಮ ಅಮೋಘ ವರ್ಷ ನೃಪತುಂಗ ಮಾತ್ರ. ಇದಾಗಿತ್ತು ನಮ್ಮ ಕರುನಾಡಿನ ಹೆಮ್ಮೆಯ ಚಕ್ರವರ್ತಿಯ ಕತೆ. ಈ ಇನ್ಫಾರ್ಮೇಶನ್ ನಿಮಗೆ ಪ್ರೌಡ್ ಫೀಲ್ ಕೊಟ್ಟಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಜೈ ಕರ್ನಾಟಕ.